ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಫಸ್ಟ್ ವಿಡಿಯೋ. ನಂಗೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೇನೆ. ಸೊ ನನಗೆ ತುಂಬ ದಿನದಿಂದ ಆಸೆ ಇತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಯಾಕೆ ಇವತ್ತೇ ಮಾಡಬಾರ್ದು ಅಂತ ಡಿಸಿಷನ್ ತೊಗೊಂಡು ನಾನು ಮಾಡ್ತಾಯಿದ್ದೀನಿ. ಸೊ ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಆಂಧ್ರ ಸ್ಟೈಲ್ ಪಾಲಕ್ ಪಪ್ ಮಾಡ್ತಾಯಿದ್ದೀನಿ. ಸೊ ಒಂದು ಕುಕ್ಕರ್ಗೆ ತೊಗರಿಬೇಳೆ ಮತ್ತು ಹೆಸರುಬೇಳೆ ಒಂದು 20 ಮಿನಿಟ್ಸ್ ನೆನೆಸಿ ಒಂದು ಕುಕ್ಕರ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಬೇಳೆ ಬೇಗನೆ ಆಗುತ್ತೆ ಅಂತ ಒಂದು 20 ಮಿನಿಟ್ಸ್ ನೆನೆಸ್ಕೊಂಡು ಎರಡೂ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಸೊ ಇಲ್ಲಿ ಕುಕ್ಕರ್ಗೆ ಹಾಕ್ಕೊಂಡು ನಾನು ಆನಿಯನ್ನು ಮತ್ತು ಗ್ರೀನ್ ಚಿಲ್ಲಿ ಎರಡೂ ಹಾಕ್ಕೋತಾ ಇದ್ದೀನಿ. ಸೊ ಆಮೇಲೆ ಪಾಲಕ್ ಸೊಪ್ಪನ್ನ ಒಂದು ಅರ್ಧ ಕಟ್ ತೊಗೊಂಡಿದ್ದೀನಿ ಒಂದು ಟೈಮ್ಗೆ ಅಂತ. ಸೊ ಒಂದು ಅರ್ಧ ಕಟ್ಟು ಬಿಡಿಸಿ ತೊಳೆದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಸ್ಮಾಲಾಗಿ ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬಾಯಿಗೆ ಸಿಗಲ್ಲ, ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಅಂತ. ಸೊ ನೀವೇ ನೋಡ್ತಿರ್ಬೋದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಸೊ ಕುಕ್ಕರ್ಗೆ ಹಾಕ್ಕೊಂಡು ಇವಾಗ ನಾನು ಒಂದು 2 ಗ್ಲಾಸ್ ಇಲ್ಲ 3 ಗ್ಲಾಸ್ ನೀರು ಹಾಕ್ಕೋತೀನಿ. ಸೊ ಜಾಸ್ತಿ ಹಾಕ್ಕೊಂಡ್ರೆ ಅದು ತುಂಬ ಉಕ್ಕಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ಕುಕ್ಕರ್ಗೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ತ್ರೀ ವಿಷಿಲ್ಸ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ ನೀರು ಕರೆಕ್ಟಾಗಿದೆ. ಮೇನ್ ಏನಕ್ಕೆ ಅಂದರೆ ಜಾಸ್ತಿ ಆಗೋದು ಸುಮ್ಮನೆ ಸ್ಟವೆಲ್ಲ ಗಲೀಜಾಗೋಗುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಒಂದು 3 to 4 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕು. ತುಂಬ ಸ್ಮ್ಯಾಶ್ ಆಗೋಗಿರುತ್ತೆ. ಓಕೆನಾ. ಸೊ ಇವಾಗ ಏನಕ್ಕೆ ಅಂದರೆ ಇವಾಗ ನಂದು ಇದು ಫಸ್ಟ್ ವ್ಲಾಗ್ ಅಲ್ವಾ, ನನಗೆ ಫುಲ್ಲು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಾಗ್ತಿಲ್ಲ. ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಪ್ಲೀಸ್ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಯೂಟ್ಯೂಬ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೀವು ನಂಗೆ ಸಪೋರ್ಟ್ ಮಾಡಬೇಕಷ್ಟೆ. ಸೊ ನೀವೇ ನೋಡ್ತಿರ್ಬೋದು 3 ವಿಷಿಲ್ಸ್ ಕೂಗಿಸ್ಕೊಂಡಿದ್ದೀನಿ. ಬಟ್ ನನ್ನ ಸ್ಟವ್ ಎಲ್ಲ ಹಿಂಗಾಗುತ್ತೆ. ನಂಗೆ ಇದೊಂದೇ ವಿಷಯಕ್ಕೆ ಅಡುಗೆ ಮಾಡೋಕ್ಕೆ ತುಂಬ ಬೇಜಾರಾಗುತ್ತೆ. ಎಲ್ಲ ಕ್ಲೀನ್ ಮಾಡಿರ್ತೀನಿ, ವಾಪಸ್ ಅದು ಈ ಥರ ಏನಾದರೂ ಅಡುಗೆ ಮಾಡೋಕ್ಕೆ ಹೋದರೆ ವಾಪಸ್ ಹೀಗಾಗುತ್ತೆ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾನು ಒಗ್ಗರಣೆಗೆ 2 ಸ್ಪೂನ್ಸ್ ಎಣ್ಣೆ, ಆಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ತುಪ್ಪ. ನೀವು ಸಾಂಬಾರಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ, ಆ್ಯಕ್ಚುಲಿ ಈ ಸಾಂಬಾರಿಗೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವಾಗ ಎಣ್ಣೆ ಕಾಯ್ದಾದ್ಮೇಲೆ 1 ಸ್ಪೂನ್ ಸಾಸಿವೆ ಮತ್ತು ಕರಿಬೇವು ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಇಂಗು ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹಾಕ್ಕೊಂಡ್ರೆ ಎಲ್ಲ ಸಾಂಬಾರುಗಳಿಗೂ. ಸೊ ಮಕ್ಳಿಗೂ ಅಷ್ಟೇ ಜೀರ್ಣ ಬೇಗ ಆಗುತ್ತೆ. ಆ್ಯಕ್ಚುಲಿ ತುಂಬ ಒಳ್ಳೆಯದು ಇಂಗು. ಸೊ ಎಲ್ಲದಕ್ಕೂ ಹಿಂಗೆ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಒಬ್ರೊಬ್ರಿಗೆ ಅದು ಸ್ಮೆಲ್ ಆಗೋಲ್ಲ, ಬಟ್ ಸ್ಟಾರ್ಟಿಂಗ್ ಒಂದು 2-3 ಡೇಸ್ ಹಂಗೆ ಹಾಕ್ಕೊಂಡ್ರೆ ಆಮೇಲೆ ಅದು ನಮ್ಗೆ ಅಡ್ಜಸ್ಟ್ ಆಗುತ್ತೆ. ಸೊ ಇವಾಗ ನಾನು ಆನಿಯನ್ನು, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಸೊ ಇದೊಂದು ಸ್ವಲ್ಪ ಗೋಲ್ಡನ್ ಥರ ಆದರೂ ಸಾಕು ಸಾಂಬಾರು, ಆನಿಯನ್ನು ಹಾಗೆ ತಿರುಗಿಸ್ಕೊಂಡು. ಸೊ ಇವಾಗ ಒಂದು ಸ್ವಲ್ಪ ಹಾಕಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಆಮೇಲೆ ಹಾಕ್ಕೊಂಡ್ರೂ ಓಕೆ, ಬಟ್ ಇವಾಗ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಅಷ್ಟೇ, ಒಂದು 5 to 6 ಮಿನಿಟ್ಸ್ ಸ್ವಲ್ಪ ಸ್ಟವ್ ಕಮ್ಮಿ ಮಾಡಿಕೊಂಡೆ ನೀವು ಬಾಡಿಸ್ಕೊಳ್ಳಿ. ಸೊ ಇಲ್ಲಿ ಬಾಡಿಸ್ಕೊಂಡಾದಮೇಲೆ ನೀವು ಏನು ಕೂಗಿಸ್ಕೊಂಡಿರ್ತೀರಲ್ಲ ಅದು ಓಪನ್ ಮಾಡಿ ನೀರು ಸ್ವಲ್ಪ ಆಚೆ ತೆಗ್ದು ಒಂದು ಸ್ಮ್ಯಾಶರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಸ್ಮ್ಯಾಶ್ ಆಗಿರುತ್ತೆ. ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಗಟ್ಟಿನೂ ಬರುತ್ತೆ. ಬೇಳೆನೂ ಅಷ್ಟೇ ಬಾಯಿಗೆ ಸಿಗಲ್ಲ ಅಂತ ಅಷ್ಟೇ. ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ. ಆಮೇಲೆ ನಿಮಗೆ ನೀರು ನೋಡಿ ಫುಲ್ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ಗಟ್ಟಿನೇ ಇರಲಿ ಸಾಂಬಾರು. ನೀರು ನೋಡಿಕೊಂಡು ಎಕ್ಸ್ಟ್ರಾ ಇದ್ದರೆ ಹಾಕೋಕ್ಕೆ ಹೋಗಬೇಡಿ. ನೋಡಿಕೊಂಡು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಮೇನ್ ಇಲ್ಲಿ ಸ್ಮ್ಯಾಶೇ. ಎಷ್ಟು ನೀವು ಸ್ಮ್ಯಾಶ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಮಾಡಿಕೊಂಡು
ಒಗ್ಗರಣೆಗೆ ಏನು ಪಾತ್ರೆ ಇಕ್ಕಿರ್ತೀರಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಟೇಸ್ಟ್ ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಒಂದು 5 ಮಿನಿಟ್ಸ್ ಬೇಯಲಿ ಸಾಕು. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಕ್ಲೋಸ್ ಮಾಡಿ ಇಕ್ಕಿ, ಅದಾದಮೇಲೆ ಊಟ ಮಾಡಿ. ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬಟ್ ನೀವು ಅಷ್ಟೇ ಮಕ್ಕಳಿಗೆ ಸ್ವಲ್ಪ ಪಾಲಕ್ಕು ಸೊಪ್ಪು ಎಲ್ಲ ಸ್ವಲ್ಪ ಜಾಸ್ತಿ ತಿನ್ನಿಸಿದ್ರೆ ಅವ್ರಿಗೆ ಐರನ್ ಕಂಟೆಂಟ್ ಎಲ್ಲ ಜಾಸ್ತಿ ಹೋಗುತ್ತೆ ಬಾಡಿಗೆ. ಸೊ ನಾವು ನಮ್ಮ ಮಕ್ಕಳಿಗೆ ಹೇಳ್ತಾ ಇರಬೇಕು ಯಾವಾಗಲೂ ಹೆಲ್ತಿಯಾಗಿರು, ಹೆಲ್ತಿ ತಿನ್ನು ಅಂತ. ಸೊ ಆವಾಗ ಅವರು ಮಾಡ್ತಾರೆ ಹೆಲ್ತಿಯಾಗಿ ಅವರು ಇಷ್ಟಪಡ್ತಾರೆ. ಸೊ ನಾವು ಯಾವಾಗ ಬಿಸ್ಕೆಟ್ ಚಾಕ್ಲೇಟ್ಸ್ ಎಲ್ಲ ಕೊಟ್ಬಿಟ್ಟು ನಾವು ಇದು ಮಾಡ್ತೀವೋ ಆವಾಗ ಮಕ್ಕಳು ಅಷ್ಟು ಊಟದ ಕಡೆ ಇಂಟ್ರೆಸ್ಟ್ ತೋರಿಸಲ್ಲ. ಸೊ ನಾನೇನು ಹೇಳೋದು ಅಂದರೆ ಯಾವಾಗಲೂ ಮಕ್ಕಳನ್ನ ಹೆಲ್ತಿಯಾಗಿಕ್ಕಿ ಇವಾಗಿಂದನೇ. ಸೊ ನಾವೇನು ಚಿಕ್ಕವರಿಂದ ಇಕ್ತೇವೋ ದೊಡ್ಡವರಾದಮೇಲೆ ಅವ್ರು ಅದೇ ಕಲಿಯೋದು. ಸೊ ನೀವು ಹೆಲ್ತಿಯಾಗಿರಿ, ಮಕ್ಳಿಗೂ ಹೆಲ್ತಿಯಾಗಿ ಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು 5 ಮಿನಿಟ್ಸು ಚೆನ್ನಾಗಿ ಅದು ಮಳ್ಳಾದಮೇಲೆ ಒಂದು ಸ್ಟವ್ ಆಫ್ ಮಾಡಿ ಲಿಡ್ ಇಕ್ಕಿ. ಸಾಲ್ಟ್ ಹಾಕೋದು ಮಾತ್ರ ಮರಿಬೇಡಿ. ಒಂದು ಸ್ವಲ್ಪ ಸಾಲ್ಟ್ ಹಾಕಿ ನೋಡಿ, ಏನಕ್ಕೆ ಅಂದರೆ ಒಗ್ಗರಣೆಗೂ ಹಾಕ್ಕೊಂಡಿರ್ತೀರ. ಸೊ ನೋಡಿ ಟೇಸ್ಟ್ ಹೇಗಿದೆ ಅಂತ ನೋಡಿಕೊಂಡು ಹಾಕಿ. ಆ್ಯಕ್ಚುಲಿ ಇವತ್ತು ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇದು ಹುಣ್ಸಿನ ರಸ ಹಾಕ್ತಾಯಿದ್ದೀನಿ. ಟೊಮೆಟೊನೂ ಹಾಕ್ಕೋಬೋದು, ಬಟ್ ಹುಣ್ಸಿನ ರಸ ಹಾಕ್ಕೊಂಡ್ರೆ ಇನ್ನೂ ಒಂದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಟೊಮೆಟೊ ಹಾಕ್ಕೊಂಡ್ರೆ ಕಲರು ಅಷ್ಟೇ ಚೇಂಜ್ ಆಗೋಗುತ್ತೆ. ಅದ್ರ ಬದಲು ಹುಣ್ಸಿನ ರಸ ಹಾಕ್ಕೊಳ್ಳಿ. ಹುಳಿ ಖಾರ ಖಾರ ಆಗಿರುತ್ತೆ. ಸೊ ಈ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಇದು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ನೋಡಿ ಮನೆ ಎಷ್ಟು ಗಲೀಜಾಗಿದೆ. ಸೊ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇಲ್ಲಿ ನನ್ನ ಮಗಳಿಗೆ ನಾನು ಡಿನ್ನರ್ ಪ್ರಿಪೇರ್ ಮಾಡಿ ಅವಳು ಕೊಡ್ತಾಯಿದ್ದೀನಿ. ಸೌತೆಕಾಯಿ ಹೆಲ್ತಿಯಾಗೆ ಮಕ್ಕಳನ್ನ ಇರೋಕ್ಕೆ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ನಾನು ನಿಮ್ಮನ್ನ. ಸೊ ನಾನಿಲ್ಲಿ ಅನ್ನ ಸಾಂಬಾರು ಹಾಕಿ ತುಪ್ಪ ಹಾಕಿ ಅವಳಿಗೆ ಕೊಟ್ಟಿದ್ದೀನಿ. ಅವಳು ಅಷ್ಟೇ ತುಂಬ ಚೆನ್ನಾಗಿದೆ ಅಮ್ಮ ಅಂತ ತಿಂದಿದ್ದಾಳೆ. ಸೊ ಅವಳು ಏನೇ ಊಟ ಮಾಡೋಕ್ಕಿಂತ ಮುಂಚೆ ಫಸ್ಟು ಅವಳು ಪ್ರೇಯರ್ ಮಾಡೇ ಅವಳು ತಿನ್ನೋದು. ಅವ್ರ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ. ನಮ್ಮ ಸ್ಕೂಲಲ್ಲೂ ಹೇಳ್ಕೊಟ್ಟಿದ್ರು. ನಾವು ಅಷ್ಟು ಚಿಕ್ಕ ಮಗು ಇದ್ದಾಗ ಮಾಡ್ತಿದ್ವಿ. ಇವಾಗ ಅಯ್ಯೋ ತಿಂದರೆ ಸಾಕು, ಟೈಮೇ ಸಿಗೋಲ್ಲ ಕೆಲಸ ಬ್ಯುಸಿಲಿ. ಸೊ ಚೆನ್ನಾಗಿದೆ ಅಂತ ಹೇಳಿ ತಿಂದಿದ್ದಾಳೆ. ಸೊ ಡೈಲಿ ನಾನು ಈ ಥರ ರೆಸಿಪೀಸ್ ಹಾಕ್ತಾಯಿರ್ತೀನಿ, ಬರೀ ಹೆಲ್ತಿ ರೆಸಿಪೀಸು. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಿಮ್ಮ ಸಪೋರ್ಟ್ನ